ಸ್ನೇಹಿತರೆ, ಕಾರ್ತಿಕ ಮಾಸದ ಬಗ್ಗೆ ಹಲವು ವಿಷಯಗಳನ್ನು ನಾನು ಈ ಮೊದಲೇ ತಿಳಿಸಿದ್ದೇನೆ. ಅದರ ಮಹತ್ವ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವುದನ್ನು ಕೂಡ ಆ ಮಾಹಿತಿ ಕೂಡ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ತರ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ಅದನ್ನ ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ. 6. ಪುರಾಣ ಶ್ರವಣ. ಕಾರ್ತೀಕ ಮಾಸದಲ್ಲಿ ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಮತ್ತು ಭಾಗವತ ಗ್ರಂಥಗಳ ಶ್ರವಣ, ಪಠಣ ಮತ್ತು ಪಾರಾಯಣ ಎನ್ನುವಂಥದ್ದನ್ನ ಮಾಡಬೇಕು. ಗೀತಾ ಪಾಠ ಮತ್ತು ಪ್ರವಚನ ಮತ್ತು ಶ್ರವಣಗಳನ್ನ ಕಾರ್ತೀಕ ಮಾಸದಲ್ಲಿ ಯಾರು ಕೇಳುತ್ತಾರೋ ಅಥವಾ ಮಾಡಿಸುತ್ತಾರೋ ಅವರ ಪುಣ್ಯದ ಫಲ 100 ವರ್ಷಗಳ ಕಾಲ ಹೇಳಿದರೂ ಸಹ ಮುಗಿಯದಷ್ಟು ಇರ್ತದೆ. ಈ ಮಾಸದಲ್ಲಿ ಶ್ರೀಮದ್ ಭಗವದ್ಗೀತಾ ಶ್ರವಣವನ್ನ ಯಾರು ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತರಾಗಿ ಮರಣದ ನಂತರ ಸದ್ಗತಿ ಎನ್ನುವಂಥದ್ದನ್ನ ಪಡೆದುಕೊಳ್ತಾರೆ. ಇನ್ನು 7ನೆಯ ಆಚರಣೆ ನೆಲದ ಮೇಲೆ ಮಲಗುವುದು. ಕಾರ್ತೀಕ ಮಾಸದಾದ್ಯಂತ ನೆಲದ ಮೇಲೆ ಮಲಗುವುದರಿಂದ ಮನಸ್ಸಿನ ಸಾತ್ವಿಕತೆಯ ಭಾವ ಎನ್ನುವಂಥದ್ದು ವೃದ್ಧಿಯಾಗ್ತದೆ ಹಾಗೂ ಎಲ್ಲಾ ರೀತಿಯ ಕಾಯಿಲೆಗಳು, ಅಸ್ಪೃಶ್ಯತೆಗಳು ಕೂಡ ಪರಿಹಾರ ಎನ್ನುವಂಥದ್ದಾಗ್ತದೆ. ಇನ್ನು 8ನೆಯ ಆಚರಣೆ ಹೇಳಿದ್ರೆ ದಾನ. ಈ ಮಾಸದಲ್ಲಿ ದಾನ ಧರ್ಮವನ್ನ ಮಾಡುವುದು ಅತ್ಯಂತ ಮುಖ್ಯವಾದಂತಹ ಆಚರಣೆಯಾಗಿದೆ. ಈ ಮಾಸದಲ್ಲಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅನ್ನದಾನ, ತಿಲದಾನ, ವಸ್ತ್ರದಾನ, ಗೋದಾನ, ಲವಣದಾನ, ಸಾಲಿಗ್ರಾಮ ದಾನ, ಶಂಖದಾನ, ತುಪ್ಪದ ದಾನಗಳನ್ನ ಮಾಡಬೇಕು. ಇದರಿಂದ ಸಂಪೂರ್ಣವಾದಂತಹ ಪುಣ್ಯ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಇನ್ನು 9ನೆಯ ಆಚರಣೆಯಲ್ಲಿ ಹೇಳಿದ್ರೆ ಉಪವಾಸ. ಕಾರ್ತೀಕ ಮಾಸದಲ್ಲಿ ಉಪವಾಸವೂ ಸಹ ಒಂದು ಶ್ರೇಷ್ಠವಾದಂತಹ ಆಚರಣೆಯಾಗಿದೆ. ಈ ಮಾಸದಲ್ಲಿ ಕೆಲವು ಜನರು ದಿನವಿಡೀ ಫಲಾಹಾರಗಳನ್ನ ತೆಗೆದುಕೊಳ್ಳುವ ಮೂಲಕ ಉಪವಾಸವನ್ನ ಕೈಗೊಂಡು ರಾತ್ರಿ ಚಂದ್ರ ಮತ್ತು ನಕ್ಷತ್ರಗಳು ಉದಯಿಸಿದ ನಂತರವೇ ಅರ್ಘ್ಯವನ್ನ ಅರ್ಪಿಸಿ ಆಹಾರವನ್ನ ಸೇವಿಸುತ್ತಾರೆ. ಈ ಮಾಸದಲ್ಲಿ ಮಾಡುವ ಉಪವಾಸ ಶಿವನು ಮತ್ತು ಮಹಾವಿಷ್ಣುವಿನ ಅನುಗ್ರಹವನ್ನ ಪಡೆದುಕೊಳ್ಳಲು, ಆಧ್ಯಾತ್ಮಿಕ ಜ್ಞಾನೋದಯವನ್ನ ಪಡೆದುಕೊಳ್ಳಲು, ಪಾಪಗಳನ್ನ ಕಳೆದುಕೊಳ್ಳಲು ಹಾಗೂ ಮಾನಸಿಕ ಶಾಂತಿಯನ್ನ ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಇನ್ನು 10ನೆಯ ಆಚರಣೆ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಈ ಮಾಸದಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆಯನ್ನ ಮಾಡುತ್ತಾ ಟೀಕೆ ಟಿಪ್ಪಣಿಗಳಲ್ಲಿ ಭಾಗವಹಿಸದೆ ಕಡಿಮೆ ಮಾತನಾಡುತ್ತಾ ಧ್ಯಾನವನ್ನ ಮಾಡುವುದರ ಮೂಲಕ ಇಂದ್ರಿಯ ನಿಗ್ರಹಗಳನ್ನ ಕೈಗೊಳ್ಳಬೇಕು. ಒಟ್ಟಾರೆಯಾಗಿ ನಮಗೂ ನಿಮಗೆಲ್ಲರಿಗೂ ಕೂಡ ಮಹಾವಿಷ್ಣುವಿನ, ಶಿವಪರಮಾತ್ಮನ ಹಾಗೂ ಕಾರ್ತಿಕೇಯನ ಕೃಪಾ ಕಟಾಕ್ಷ ಎನ್ನುವಂಥದ್ದು ಸದಾಕಾಲ ಇರಲಿ ಅಂತ ಹೇಳಿ ನಾವು ಕೂಡ ಕೇಳಿಕೊಳ್ಳೋಣ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡುವಂತಹ ಎಲ್ಲ ಮಾಹಿತಿ ಅನ್ನುವಂಥದ್ದನ್ನು ಕೂಡ ಪಡ್ಕೊಳ್ತಾ ಬನ್ನಿ. ಧನ್ಯವಾದ. ಮತ್ತೆ ಸಿಗ್ತೇನೆ.